ನಮಸ್ತೆ ವೀಕ್ಷಕರಿಗೆ, ಹೇಗಿದ್ದೀರಾ ಸ್ವಾಮಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯಯ್ಯೋ, ಒಂದು ತಿಂಗಳಾಗೋಯ್ತು ಕಣ್ರಿ ವಿಡಿಯೋ ಹಾಕಿ. ದಯಮಾಡಿ ಕ್ಷಮೆ ಇರಲಿ. ನನಗೂ ಸ್ವಲ್ಪ ಅದೇ ನಿಮಗೆ ವಿಡಿಯೋ ಹಾಕಬೇಕು ಅಂತಂದರೆ ನಾನು ಕೂಡ ಸರ್ಚ್ ಮಾಡಬೇಕು, ಹುಡುಕಾಡಬೇಕು. ಸೊ ಅದರಿಂದನೇ ಸ್ವಲ್ಪ ಲೇಟ್ ಆಗಿದೆ. ಇನ್ನು ಯಾವತ್ತೂ ಕೂಡ ನಾನು ಈ ಥರ ಲೇಟ್ ಮಾಡೋದಿಲ್ಲ. ಇವತ್ತು ನಮ್ಮ ಪ್ರಯಾಣ ಬಂದು ಒಬ್ಬ ಕಲಾವಿದರನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಯಾರು ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತರೆ ತಮಗೆ ಗೊತ್ತಾಗತ್ತೆ. ಇದೇನಪ್ಪ ಕಲಾವಿದ್ರನ್ನ ಹುಡ್ಕೊಂಡು ಹೋಗ್ತಾನೆ ಅಂತ ಅಂದ್ಬಿಟ್ಟು ಇದು ಯಾವುದೋ ಮಾರ್ಕೆಟ್ ಥರ ಇರೋದನ್ನು ತೋರಿಸ್ತಾ ಇದ್ದೀರಾ ಅಂತ ಅನ್ಕೋತಿದ್ದೀರ. ಹೌದು, ಕಲಾವಿದರು. ಆವಾಗ ಕಲಾವಿದರು, ಸೊ ಈಗಲೂ ಕಲಾವಿದರೆ ಅವರು. ಆದರೆ ಈಗ ಅವ್ರ ಕೆಲಸ ಬಂದು ಇವಾಗ ತರಕಾರಿ ಮಂಡಿ ಅಲ್ಲ, ಈರುಳ್ಳಿ ಮಂಡಿ ಅಂತ ಅಂದರೆ ಒಳ್ಳೆಯದು. ಸೊ ಈರುಳ್ಳಿ ಮಂಡಿನಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಬನ್ನಿ, ಅವ್ರು ಯಾರು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ, ಮಾತಾಡಿಸ್ತೀನಿ. ಪ್ರತಾಪ್ ಅಂತ ವೈಶಾಲಿ ಅಂತಂದ್ರು. ನನಗೆ ಅದೇ ವೈಶಾಲಿ ಅಂತಂದ್ರಲ್ಲ ಅಂಗಡಿ ಹೆಸರು. ಅಣ್ಣ ನಮಸ್ಕಾರ. ಮಾಡಿ ಕೆಲಸ ಮಾಡಿ ಅಣ್ಣ. ಹೇಳಿ. ನೋಡಿ, ನಮ್ಮ ಹುಡುಗರೆಲ್ಲ ಇದ್ದಾರೆ. ಅದೇ ನೋಡ್ದೆ. ಎಲ್ಲ ನಮ್ಮ ಅಣ್ಣ ತಮ್ಮದಿರ್ತಾರ ಮಾಡ್ತಾರೆ. ಆಮೇಲೆ ತುಂಬಾ ಸಂತೋಷ ನೀವು ನಮ್ಮ ಅಂಗಡಿಗೆ ಬಂದಿದ್ದು. ಖಂಡಿತ ಅಣ್ಣ, ನಾನು ಹುಡ್ಕೊಂಡ್ ಬಂದೆ. ಸಿಕ್ತಲ್ಲ. ಮೊದಲನೇ ಅಂಗಡಿ ಅಂತಾನೆ ಹೇಳಿದ್ರು, ಆದ್ರೂ ಒಂದು ವೈಶಾಲಿ ಅಂತ ಹೇಳಿದ್ರಲ್ಲ, ಹಂಗೆ ಹುಡುಕ್ದೆ. ಪಕ್ಕ ನೀವೇ ಅಂತ ಗೊತ್ತಾಯ್ತು. ನಮಸ್ತೆ ಮಂಜು ಅವರೇ, ನಿಮ್ಮ ಚಾನೆಲ್ ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಸ್ವಾಗತ ಸುಸ್ವಾಗತ. ಅವರೆಲ್ಲರಿಗೂ ನಿಮ್ ಚಾನೆಲ್ ನೋಡಿ ನಿಮ್ಮನ್ನ ಒಂದು ಬೆಳೆಸ್ಲಿ ಹರಿಸ್ಲಿ ಅಂತ. ಇದು ಈರುಳ್ಳಿ ಅಂಗಡಿ, ಬಿಸ್ನೆಸ್ ಮಾಡ್ತೀವಿ, ಹೋಲ್ಸೇಲ್. ನಮ್ಮ ಕೆಲಸಗಾರರು ಎಲ್ಲ ನಮ್ಮ ಜೊತೆ ಅಂತಂದಿರ್ತಾರ ದುಡಿದೀವಿ. 24 ಗಂಟೆ ಓಪನ್ ಇರ್ತದೆ ಅಂಗಡಿ. ಇದು ನಮ್ಮ ಜೀವನದ ಆಧಾರ. ನಮ್ಗೆಲ್ಲ ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಇವೆಲ್ಲ ತರಿಸ್ತೀವಿ, ಮಾರ್ತೀವಿ. ಎಲ್ಲ ಇಲ್ಲೇ ನಮ್ಮ ಅಡಿಗೆ ಇಲ್ಲೇ ಮಾಡ್ಕೊತೀವಿ. ಊಟ ತಿಂಡಿ ಎಲ್ಲ ಇಲ್ಲೇ ಆಗುತ್ತೆ. ಮತ್ತೆ ಇದಾದ್ಮೇಲೆ ನಮ್ದು ಮಾಮೂಲಿ ನಿಮ್ಗೆ ಗೊತ್ತಲ್ಲ, ಸಿನಿಮಾ ಅದನ್ನ ರೆಡಿ ಮಾಡ್ತಾ ಇದೀವಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ರಿಲೀಸ್ ಆಗೋ ಚಾನ್ಸಸ್ ಇದೆ. ಧನ್ಯವಾದ. ನಮಸ್ತೆ ಅಣ್ಣ. ಆಫ್ಟರ್ ಲಾಂಗ್ ಟೈಮ್ ನಿಮ್ಮನ್ನ ನಾವು ನೋಡ್ತಾ ಇರೋದು. ಒಳ್ಳೆದಾಗಿ ನಿಮ್ಮ ಚಾನೆಲ್ಗೆ ನನ್ನ ನಮಸ್ಕಾರಗಳು. ನಮಸ್ಕಾರ. ಒಳ್ಳೇದಾಗಿ ಈ ಚಾನೆಲ್ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ನಾನು ಪ್ರತಾಪ್ ರಾವ್ ಅಂತ, ತಂದೆ ಹೆಸರು ಈಶ್ವರನಾಥ್ ರಾವ್, ನಮ್ಮ ತಾಯಿ ಶಾಂತಾಬಾಯಿ. ಅವ್ರಿಗೆ ಒಬ್ಬ ದೊಡ್ಡ ಮಗ ನಾನು. ಒಬ್ಬ ಬ್ರದರ್ ಎಕ್ಸ್ಪೈರ್ಡ್ ಆಗಿದ್ರೆ, ಇನ್ನೊಂದು ನಮ್ಮ ಸಿಸ್ಟರ್ ಇದ್ದಾರೆ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಚಿಕ್ಕಮಳವಾಡಿ ಗ್ರಾಮ, ದೊಡ್ಡಮಳವಾಡಿ ಪೋಸ್ಟ್, ಕನಕಪುರ ತಾಲೂಕು. ಮೊದ್ಲು ಅದು ಬೆಂಗಳೂರು ಗ್ರಾಮಾಂತರ ಇತ್ತು, ಈಗ ರಾಮನಗರ ಜಿಲ್ಲೆ ಅಂತಿದೆ. ಅದ್ರ ಮೇಲೆ ಬೆಂಗಳೂರು ಬಂದು ನನ್ನ ವಿದ್ಯಾಭ್ಯಾಸನ ಮುಗಿಸ್ಕೊಂಡೆ. ಡಿಗ್ರಿ ಆಯ್ತು. ರಾಕ್ಲೈನ್ ವೆಂಕಟೇಶ್ ಅಂತ ನಮ್ಗೆ ಕೆಲಸ ಕೊಟ್ಟರು. ಅವರು ಒಂದು ದೊಡ್ಡ ಪ್ರೊಡ್ಯೂಸರ್. ಇವತ್ತು ಅವರು ಇಡೀ ಕನ್ನಡ ಇಂಡಸ್ಟ್ರಿಯಲ್ಲೇ ಒಂದು ಐಕಾನ್ ತರ ಬೆಳೆದಿದ್ದಾರೆ. ಅವ್ರ ಜೊತೆಲಿ ನಾನು ಒಂದು ಕಂಬಿ ಸಿಮೆಂಟ್ ಸ್ಟೀಲ್ ಅಂಗಡಿಲಿ ಕೆಲಸ ಮಾಡ್ತಾ ಇದ್ದೆ. ಹಂಗೆ ಅವರು ಒಂದು ಪ್ರೇಮ ಜ್ವಾಲೆ ಅಂತ ಒಂದು ಸಿನಿಮಾಗೆ ಆಕ್ಟ್ ಮಾಡಬಹುದು. ಅದೇ ರೀತಿ ಅವರು ಮುಂದಕ್ಕೆ ಸಿನಿಮಾ ಲ್ಯಾಂಡ್ ಇದ್ರು. ಬೆಳ್ಳಿ ಮೋಡಗಳು ಒಂದು ಮೊದಲನೇ ಸಿನಿಮಾ. ಅದಾನಂತರ ಸ್ನೇಹದ ಕಡಲಲ್ಲಿ, ಸರಸೀಗ, ಆನಂದ ಜ್ಯೋತಿ, ಹಲವಾರು ಸಿನಿಮಾಗಳನ್ನ ಮಾಡಿದ್ರು. ನಾನು ಅವ್ರ ಹತ್ರ 15 ವರ್ಷ ಸಿನಿಮಾ ಲ್ಯಾಂಡ್ ಅಲ್ಲಿ ಇದ್ದೆ. ಇದೇ ರೀತಿ ಒಂದ್ಸಲಿ ಊಟಿಲಿ ಯಾರೇ ನೀನು ಚೆಲುವೆ ಅನ್ನೋ ಒಂದು ರವಿಚಂದ್ರನ್ ಅವ್ರದ್ದು ಒಂದು ಸಿನಿಮಾ. ಅಲ್ಲಿ ಸಾಧು ಕೋಕಿಲ ಅವರು ಕಾಮಿಡಿ ಆರ್ಟಿಸ್ಟ್. ಅವ್ರ ಜೊತೆಲಿ ಇನ್ನೊಬ್ಬ ಕಾಮಿಡಿ ಆರ್ಟಿಸ್ಟ್ ಬರ್ಬೇಕಿತ್ತು. ಅವರು ಅನಿವಾರ್ಯವಾಗಿ ಬರ್ಲಿಕ್ಕೆ ಆಗ್ಲಿಲ್ಲ. ನಾನು ಕಾರಲ್ಲಿ ಆರಾಮಾಗಿ ಮಲಗಿದ್ದೆ, ಎಲ್ಲ ಸೆಟಪ್ ಮಾಡಿ. ನಮ್ದು ಆಕ್ಚುಲಿ ಪ್ರೊಡಕ್ಷನ್ ಲೈನ್ ಅಲ್ಲಿ ಇದ್ದೀನಿ. ನಮ್ಮ ದಿವಂಗತ ಡಿ ರಾಜೇಂದ್ರ ಬಾಬು ಅವರು ತುಂಬಾ ದೊಡ್ಡ ನಿರ್ದೇಶಕರು, ಹಲವಾರು ಯಶಸ್ವಿ ಚಿತ್ರಗಳು ಕೊಟ್ಟಿದ್ದಾರೆ. ಅವ್ರೇನ್ ಮಾಡಿದ್ರು, ನಮ್ಮ ಯಾರೋ ಮ್ಯಾನೇಜರ್ ಕೈಯಲ್ಲಿ ಪ್ರತಾಪ್ನ ಕರೀರಿ ಅಂತ ಕರ್ಸಿದ್ರು. ನಾನು ಅದೇ ನಮಸ್ಕಾರ ಸರ್, ಏನ್ ಸರ್ ಅಂದೆ. ಅವ್ರಂದ್ರು, ಇಲ್ಲ ಕಣ, ಅವ್ನು ಯಾರೋ ಬಂದಿಲ್ಲ, ನೀನೇ ಆಕ್ಟ್ ಮಾಡು. ಇಲ್ಲ ಸರ್, ನಾನು ಪ್ರೊಡಕ್ಷನ್ ಅಲ್ಲೇ ತುಂಬಾ ಬಿಸಿ ಇರ್ತೀನಿ, ಬೇಡ ಅಂದೆ. ನಮ್ಮ ಸುಧಾಕರ್ ಅಂತ ಒಬ್ರು ರಾಕ್ಲೈನ್ಗೆ, ಅವ್ರು ತುಂಬಾ ಒಳ್ಳೆ ವ್ಯಕ್ತಿ. ಅವ್ರು ನನಗೆ ಕೆಲಸ ಕೊಟ್ಕೊಟ್ಟಿದ್ದು ಗುರು.
ಅವರೊಂದು ಏನೋ ಇಷ್ಟು ದೊಡ್ಡ ಡೈರೆಕ್ಟ್ರು ಕರೀತಾ ಇದಾರೆ, ನೀನ್ ಆಕ್ಟ್ ಮಾಡಲ್ಲ ಅಂತೀಯ, ಎಲ್ಲ ಕೈ ಕಾಲಿದ್ದು ದುಡ್ಡು ಕೊಡ್ತೀನಿ, ಇನ್ನೊಂದ್ ಮಾಡ್ತೀನಿ, ನಾನು ಹೀರೋ ಮಾಡಿ ಅಂತಂದ್ರೆ ನೀನು ಒಂದು ಕಾಮಿಡಿ ಒಂದು ಸಣ್ಣ ಆರ್ಟಿಸ್ಟ್ ಮಾಡಕ್ಕಾಗಲ್ಲ ಅಂತ ಅವ್ರು ನನ್ನ ಅಪ್ರೋಚ್ ಮಾಡಿದ್ರು. ಆಮೇಲೆ ನಾನು ಆಯ್ತು, ಏನೋ ಒಂದು ದೊಡ್ಡ ಡೈರೆಕ್ಟ್ರು ಒಂದು ಕರೀತಾ ಇದ್ದಾರೆ ಅಂತ ಹೇಳಿ ಅಲ್ಲಿಂದ ನನ್ನ ಈ ಚಿತ್ರರಂಗದ ಒಂದು ಜೀವನಕ್ಕೆ ಕಾಲಿಟ್ಟೆ. ಅಲ್ಲಿ ಒಂದು ಮೇಕಪ್ ಅನ್ನ ಮಾಡ್ಕೊಂಡು ಅದೊಂದು ಸಣ್ಣ ಪಾತ್ರ ಇತ್ತು, ಆ ಸಣ್ಣ ಪಾತ್ರ ನಿರ್ವಹಿಸಿದೆ. ಅದು ಜನರ ಮೆಚ್ಚುಗೆನೂ ಆಯ್ತು. ಅಲ್ಲಿಂದ ಮುಂದಕ್ಕೆ ನನ್ನ ಈ ಸಿನಿಮಾ ಆಕ್ಟ್ ಮಾಡೋ ಜೀವನ ಮುಂದುವರಿತು. ಅಂದ್ರೆ ಫಸ್ಟ್ ನೀವು ಮಾಡಿದ್ದು ಯಾರೇ ಚೆಲುವಿಗೆ ಸಾಧು ಕೋಕಿಲ ಕಾಂಬಿನೇಷನ್ ಅಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದೆ. ಅದೇ ಗಂಟೆ ಅಲ್ಲ, ಅದು ಟೆಲಿಫೋನ್ ಬೂತ್ ಅಲ್ಲಿ ದುಡ್ಡು ಕರ್ಕೊಂಡು ಹೋಗ್ತೀನಿ ನೋಡಿ. ಓಕೆ ಓಕೆ ಓಕೆ. ಅಲ್ಲಿಂದ ನನ್ನ ಕೆರಿಯರ್ ಬಣ್ಣ ಬಳ್ಕೊಂಡು ಆಕ್ಟ್ ಮಾಡೋ ಕೆರಿಯರ್ ಮುಂದುವರಿತು. ಅದೇ ರೀತಿ ಪ್ರೊಡಕ್ಷನ್ ಲೈನ್ ಅಲ್ಲೂ ನಾನು ಸುಮಾರು 15 ವರ್ಷಗಳ ರಾಕ್ಲಿನ್ ಅವ್ರ ಜೊತೆ ಕೆಲಸ ಮಾಡಿದ್ವಿ. ತದನಂತರ ನಮ್ಮ ದರ್ಶನ್ ಅವ್ರದ್ದು 3 ಸಿನಿಮಾ ಮಾಡಿದೆ. ಸುಂಟ್ರಗಾಳಿ, ಶಾಸ್ತ್ರಿ, ಮಂಡ್ಯ, ಮತ್ತೆ ನಮ್ಮ ಎಸ್.ಬಿ. ಬಾಬು ಅವ್ರು ಮಾಡಿದೆ. ಈಗ ಹಲವಾರು ನಿರ್ಮಾಪಕರ ಜೊತೆ ನಾನು ಕೆಲಸ ಮಾಡಿದ್ನಿ. ಶಿವರಾಜ್ ಕುಮಾರ್, ರವಿ ಸರ್, ಮತ್ತೆ ನಮ್ಮ ಪುನೀತ್ ಸರ್, ವಿಜಯ್ ಅವರು, ಗಣೇಶ್ ಅವರು, ಹಿಂಗೆ ಹಲವಾರು ಹೀರೋಗಳ ಜೊತೆ ನಾನು ಸಿನಿಮಾ ಮಾಡಿದ್ದೀನಿ. ಮತ್ತೆ ಅಲ್ಲಿಂದ ನಾನು ಯಾವ್ದಕ್ಕೆ ಆಕ್ಚುಲಿ ಎಲ್ಲೂ ಯಾರಿಗೂ ನನಗೆ ಆಕ್ಟಿಂಗ್ ಕೊಡಿ ಅಂತ ಕೇಳ್ದವನಲ್ಲ. ಯಾರು ಫೋನ್ ಮಾಡಿ ನೀವು ಮಾಡ್ಲೇಬೇಕು, ಇನ್ನೊಂದು ಮಾಡ್ಬೇಕು ಅಂತ ಹೇಳಿದಾಗ ನಾನು ಬರ್ತಾ ಇದ್ದೆ. ಹಂಗೆ ನಮ್ಮ ಆನಂದ್ ಪಿ ರಾಜ್ ಅವ್ರದ್ದೊಂದು ಸಿನಿಮಾ ಹಾಯ್ ಬೆಂಗಳೂರು ಅಂತ, ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಅಂತ, ಹಂಗೆ ಹಲವಾರು ಸಿನಿಮಾಗಳು ಸಣ್ಣ ಪುಟ್ಟ ಕಾಮಿಡಿ ಕ್ಯಾರೆಕ್ಟರ್, ರೌಡಿ ಪಾತ್ರ ಹಿಂಗ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಮತ್ತೆ ಮುಂಗಾರು ಮಳೆಯಲ್ಲಿ ಅಲ್ಲೂ ಒಂದು ಇನ್ಸಿಡೆಂಟ್ ನಡೀತು. ಅಲ್ಲಿ ಯೋಗರಾಜ್ ಬಿಟ್ಟು ಟಿ ಕ್ಯಾರೆಕ್ಟರ್ ಒಂದು ಆರ್ಟಿಸ್ಟ್ ಬೇಕು, ಬೆಂಗಳೂರಿಂದ ಕರ್ಸ್ಬೇಕು ಅಂತ ನಮ್ಮ ನಿರ್ಮಾಪಕರಾದ ಗಂಗಾಧರ್ ಅವ್ರು ಹೇಳಿದ್ದಾರೆ. ಅವಾಗ ಅವರು ಇಲ್ಲ ಸರ್, ನಮ್ಮ ಪ್ರತಾಪನೇ ಇದ್ದಾನೆ, ಅವ್ನು ಮಾಡ್ತಾನೆ, ಅವ್ನ ಕೈಲಿ ಮಾಡ್ಸಿ ಅಂತ ಹೇಳಿ ಕರ್ಸೋದು. ಅಲ್ಲೊಂದು ಟಿ ಕ್ಯಾರೆಕ್ಟರ್ನ ಮಾಡಿದೆ. ಅದು ತುಂಬಾ ಕಾಮಿಡಿಯಾಗಿ ಇವತ್ತು ಎಲ್ಲರ ಮನಸ್ಸನ್ನ ಗೆದ್ದಿದ್ದೀನಿ. ಈಗ ಎಲ್ಲಾ ಕಡೆ ನನಗೆ ಅದನ್ನ ಒಂದು ಟ್ರಂಪ್ ಕಾರ್ಡ್ ತರ ಇದ್ ಮಾಡ್ತಾರೆ. ಇಲ್ಲೇ ಹೋಗ್ಲಿ ಜನ ನನಗೆ ಸರ್ ನೀವು ಆಕ್ಟರ್ ಅಲ್ವಾ, ಮುಂಗಾದ ಮಳೆ ಒಂದು ಸೆಲ್ಫಿ ಕೊಡಿ, ಇನ್ನೊಂದು ಕೊಡಿ ಅಂತ ನನಗೆ ಒಂದು ತುಂಬಾ ಸಂತೋಷದ ಸುದ್ದಿ. ಅದೇ ರೀತಿ ಮುಂಗಾರು ಮಳೆ 2 ಮಾಡಿದೆ. ಹೀಗೆ ಈಗ ಒಂದು ಮನದ ಕಡೆ ಬಂದ ನಮ್ಮ ಯೋಗರಾಜ್ ಭಟ್ರು ನಿರ್ದೇಶಕರು, ನಮ್ಮ ಎ ಕೃಷ್ಣಪ್ಪ ನಿರ್ಮಾಪಕರು, ಮತ್ತೆ ಗಂಗಾಧರ್ ಕಾರ್ಯಕಾರಿ ನಿರ್ಮಾಪಕರು. ಆ ಮನದ ಕಡದಲ್ಲಿ ನಮ್ಮ ಕೃಷ್ಣಪ್ಪ ಅವರು, ನೋಡಪ್ಪ ನಮ್ಮ ಪ್ರತಾಪ ನಮ್ಮ ಸಿನಿಮಾಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡ್ಲೇಬೇಕು, ಯಾವ್ದಾರ ಕ್ಯಾರೆಕ್ಟರ್ ಮಾಡ್ಸಿ ಅಂತ ಹಠ ಬಿದ್ದು ಮಾಡ್ಸಿದ್ರು. ಇದರಲ್ಲೂ ಒಂದು ಈ ಅಂಬಿಗನ ಪಾತ್ರ ಮಾಡಿದ್ವಿ, ದೋಣಿ ಓಡಿಸೋ ಒಂದು ಸಣ್ಣದೊಂದು ಕ್ಯಾರೆಕ್ಟರ್ ಮಾಡಿದ್ವಿ. ಅದು ಇನ್ನ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಈಗ ಫೆಬ್ರವರಿ ರಿಲೀಸ್ ಮಾಡ್ಕೊಳ್ತೀವಿ. ಒಂದು ಅದ್ಭುತವಾದ ಒಂದು ಪ್ರೇಮ ಕಥೆನ ಮಾಡಿದೀವಿ. ತುಂಬಾ ಹಾಡುಗಳೆಲ್ಲ ಚೆನ್ನಾಗಿ ಬಂದಿದೆ. ಈಗ ಆಲ್ರೆಡಿ ಒಂದು ಸಾಂಗ್ ನ ರಿಲೀಸ್ ಮಾಡಿದೀವಿ. ಇನ್ನೊಂದು ಸಾಂಗ್ ನ ಈ ಜನವರಿ 8ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಅದ್ಭುತವಾದ ಸಿನಿಮಾ, ತುಂಬಾ ಚೆನ್ನಾಗಿ ಬಂದಿದೆ. ಇದ್ರಲ್ಲಿ ಸಾಕಷ್ಟು ಕಷ್ಟ ಎಲ್ಲ ಬಿದ್ದಿದೀವಿ. ಒಳ್ಳೊಳ್ಳೆ ಲೊಕೇಶನ್ಗಳು ಚೆನ್ನಾಗಿ ಮಾಡಿದೀವಿ. ಮುಂಗಾರು ಮಳೆಗಿನ ಒಂದು ಅದ್ಭುತವಾದ ಸಿನಿಮಾ ಮಾಡಬೇಕು ಹಣ ತೊಟ್ಟು ಮಾಡಿದೀವಿ. ನಮ್ಮ ನಿರ್ಮಾಪಕರು ಗಂಗಾಧರ್ ಆಗಿರ್ಬೋದು, ಕೃಷ್ಣಪ್ಪ ಆಗಿರ್ಬೋದು, ಯಾವುದೇ ಒಂದು ಇದಕ್ಕೆ ಏನು ಮಾತಾಡದೆ ಏನ್ ಬೇಕು ಅದು ಕೊಟ್ಟು ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಹೀಗೆ ನನ್ನ ಸಿನಿಮಾ ಕೆರಿಯರ್ ಮುಂದುವರಿತಾ ಇದೆ. ಅಣ್ಣ, ಅದು ಮುಂಗಾರು ಮಳೆ ಅಂದ್ರೆ ಅದೊಂದು ಡೈಲಾಗ್ ಹೇಳಿ ನಿಮ್ದು ಕಾಮಿಡಿ ಪಾತ್ರದ್ದು. ಗಣೇಶ್ ಬಂದು ಟ್ರೈನ್ ಯಾವಾಗ ಬರ್ತಪ್ಪ ಅಂತಾರೆ. ಅಯ್ಯೋ ಮಳೆ ಬಿದ್ದು 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 ಟ್ರ್ಯಾಕ್ ಎಲ್ಲಾ ಜಾಮ್ ಆಗ್ಬಿಡ್ತೀಯಪ್ಪ, ಟ್ರೈನು ಇನ್ನ 1 hour ಲೇಟ್ ಆಗುತ್ತೆ. ಬೆಳೆಯಿಂದ ಟಿಫಿನೇ ಮಾಡಿಲ್ಲ. ನಮ್ಮ ಸಾಧುಗೋಕುಲ ಅವರು ಬಂದು ನಿಮ್ ಕತ್ತೆ ಬಾಲ ಹಾಕಿ ಕತ್ತೆ ಬಾರ ಒಂದು ತುಂಬಾ ಬಾರ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಅದು ಹೆಂಗ ಕತ್ತೆ ಓನರ್ನ ಕೇಳಿ, ಏನಪ್ಪಾ ಕತ್ತೆ ಕೆಳಗಡೆ ಮಲಗಬೇಕು, ಕಾಲಿಗೆಯಿಂದ ಒದ್ದು ಬಿಡ್ತದ ಅಂದೆ. ಇಲ್ಲ ಏನ್ ತೊಂದ್ರೆ ಇಲ್ಲ ನಿಮ್ಮಲ್ಲಿ. ನನಗೆ ಭಯ, ಎಲ್ಲಿ ಕಾಲ್ ಒದ್ಬಿಡ್ತದೆ, ಕತ್ತೆ ಓದ್ಬಿಟ್ರೆ ತಡ್ಕೊಳಕ್ಕಾಗಲ್ಲ. ಆದ್ರೂ ನರ್ವಸ್ ಅಲ್ಲೇ ಮಾಡಿದೆ. ಅದು ಒಂದು ಅದ್ಭುತವಾದ ಕಾಮಿಡಿ. ಆಮೇಲೆ ನಮ್ ದೊಡ್ಡಣ್ಣ ಅವರು ಒಂದು ಇವತ್ತು ಪ್ರಭು ಅಂತ ನಮ್ಮ ತಮಿಳು ನಿರ್ದೇಶಕರು, ಅವ್ರು ಉಸಿರಿಯ ಒಂದು ಕನ್ನಡ ಸಿನಿಮಾ ಅವರು, ನೀನೇ ಮಾಡ್ಬೇಕಿದು, ಒಂದೇ ಟೇಕಲ್ ಮಾಡ್ಬೇಕು ಆಯ್ಸರ್ ಅಂತ ಒಂದ್ ಸ್ವಲ್ಪ ಹೊತ್ತು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡೆ. ಅದು ಒಂದು ತುಂಬಾ ಅದ್ಭುತವಾದ ಕಾಮಿಡಿ ಇತ್ತು. ಜನ ಅದನ್ನೆಲ್ಲ ನೋಡಿ ನಮ್ಮನ್ನ ಗುರ್ತಿಸ್ತಾರೆ. ಅದು ನಮ್ಗೆ ದೇವ್ರು ಕೊಟ್ಟಿದ್ದ ವರ, ನಮ್ ತಂದೆ ತಾಯಿ ಕೊಟ್ಟಿರೋ ವರ ಅಂತ ನಾನು ತಿಳ್ಕೊಂತೀನಿ. ಅಣ್ಣ, ನಮ್ಮ ದೊಡ್ಡಣ್ಣ ಸರ್ ಜೊತೆ ನಿಮ್ಗೆ ಹೆಂಗೆ ಆ ಪಾತ್ರ ಸಿಕ್ಕಿದ್ದು ಅಂತ? ಅದೇ ಪಾತ್ರ ಸಿಕ್ಕಿದ್ದು ಬೆಡ್ ಕಾಮಿಡಿ. ರಾಕ್ಲೈನ್ ವೆಂಕಟೇಶ್ವರ ಸಿನಿಮಾಲಿ ಕಂಪಲ್ಸರಿ ದೊಡ್ಡಣ್ಣ ಅವ್ರು ಇರ್ತಾರೆ. ನನ್ಗೂ ತುಂಬಾ ಆತ್ಮೀಯರು.
ತುಂಬಾ ಆತ್ಮೀಯರಿಂದ ಯಾವಾಗ್ಲೂ ನನ್ಗೆ ಇಲ್ಲಿಗ ನನ್ನ ಫ್ಯಾಮಿಲಿ ನೇಮ್ ಇತಾಪೆ ಅಂತ. ಇತಾಪೆ 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 ನಮ್ ಯೋಗರಾಜ್ ಕೊಟ್ಟರು ಅಷ್ಟೇ, ನನ್ನ ಹೆಸರು ಪ್ರತಾಪ್ ಅಂತ ಕರೆಯೋದಿಲ್ಲ. ಇತಾಪೆ ಅಲ್ರಿ ಅಂತಾರೆ. ಅದೆಂತ ಕಡೆ ಇತಾಪೆ ಅಂತ? ಅದು ನಮ್ಮ ಫ್ಯಾಮಿಲಿ ನೇಮ್. ಓಕೆ. ಈ ಪ್ರತಾಪರಾವ್ ಇತಾಪೆ ಅಂತ ನನ್ನ ಹೆಸರು. ಅದು ನಮ್ಮ ಫ್ಯಾಮಿಲಿಯಲ್ಲಿ ಬರ್ತದೆ. ಅದು ಇತಾಪೆ ಇತಾಪೆ ಅಂತ ಕೆಲವು ಸಿನಿಮಾಗಳಲ್ಲಿ ಇತಾಪೆ ಅಂತಾನೆ ಹೇಳ್ತಿದ್ದಾರೆ. ಅದರಿಂದ ಅದೊಂದು ಎಲ್ಲ ಕಡೆ ಇತಾಪೆ ಅನ್ನೋದು ಇದೆ. ಇನ್ನು ಮುಂದೇನು ಸಿನಿಮಾಲಿ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ಬೇಕು. ಮತ್ತೆ ಆಕ್ಟಿಂಗ್ ಅನ್ನೋದು ನನಗೆ ಹುಚ್ಚಿಲ್ಲ, ಯಾರು ಕರೆದ್ರೆ ಹೋಗಿ ಮಾಡ್ತೀನಿ. ಮತ್ತೆ ಈಗ ನಮ್ಮ ಕವಿ ಶೆಟ್ಟಿ ಅಂತ ಅವರು ಒಂದು ಹೀರೋ ಪಾತ್ರ ಮಾಡಿದ್ದಾರೆ. ಅದಕ್ಕೆ ಮುಂಚೆ ಜಿಲ್ಕಾ ಅನ್ನೋ ಪಾತ್ರ ಸಿನಿಮಾಲಿ ಅವ್ರ ಪಾತ್ರ ಕಾಮಿಡಿ ಲೆಕ್ಚರರ್ ಕ್ಯಾರೆಕ್ಟರ್, ಅದು ತುಂಬಾ ಅದ್ಭುತವಾಗಿದೆ. ಈಗ ಒಂದು ಟೆರರಿಸ್ಟ್ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಹಳ್ಳಿಯ ಒಂದು ಪಾತ್ರ ಮಾಡಿದೀನಿ. ಹಳ್ಳಿಲಿ ಒಬ್ಬ ಮುಖ್ಯಸ್ಥನ ಪಾತ್ರ ಮಾಡಿದ್ದೀನಿ. ಇದೇ ಅದಿನ್ನ ರಿಲೀಸ್ ಆಗಿಲ್ಲ. ಮತ್ತೆ ಇನ್ನೊಂದು ರಂಗಮಂದಿರ ಅಂತ ಒಂದು ಮಾಡಿದೆ. ಆ ನಿರ್ದೇಶಕರು ಎಕ್ಸ್ಪೈರ್ಡ್ ಆದ್ರು. ಆ ಸಿನಿಮಾ ನೋಡ್ತಿದೆ. ಆಪರೇಷನ್ ಲಂಡನ್ ಕೆಫೆ ಅಂತ ನಮ್ಮ ಕವಿ ಶೆಟ್ಟಿ, ಅದ್ರ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಕವಿ ಶೆಟ್ಟಿ ಅವರು ನಮ್ಮ ಈಕೆ ಪಿಕ್ಚರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಅಸಿಸ್ಟೆಂಟ್ ಡೈರೆಕ್ಟರ್. ಆಮೇಲೆ ಡೈರೆಕ್ಷನ್ ಮಾಡ್ಕೊಂಡು ಈಗ ಹೀರೋ ಮಾಡಿದ್ದಾರೆ. ಅವ್ರು ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಅಣ್ಣ, ನಮ್ಮ ದೊಡ್ಡಣ್ಣವ್ರ ಜೊತೆ ಅದು ಕಾಮಿಡಿ ಹೆಂಗ್ ಸಿಕ್ತಂತ ಅದು ಹೇಳಲಿಲ್ಲ. ಅದು ಹೆಂಗೆ ಅಂದ್ರೆ ನಮ್ಮ ಪ್ರಭು ಅಂತ ಹೇಳಿದ ಡೈರೆಕ್ಟ್ರು. ನಾನೊಂಥರ ಈ ಸೆಟ್ ಅಲ್ಲಿ ಇದ್ದಾಗ ಒಂಥರ ಕಾಮಿಡಿ ಮಾಡ್ತಾ ಇದ್ದೆ. ನಮ್ಮ ಮಾದೇಪುರದಲ್ಲಿ ಒಬ್ಬ ರಾಜ ಅಂತ, ಅವ ಯಾವಾಗಲೂ ಕುಡಿದ್ಬಿಟ್ಟ, ಯಾಕಡೋ ಅಡೋ ಯಾಕ ಹೊಡಿದ್ಯಾ, ಕಡಾ ಹೊಡಿಬೇಡ ಅನ್ನೋ ಆ ತರ ಕಾಮಿಡಿ ಎಲ್ಲ ಮಾಡ್ತಾ ಇದ್ದೆ. ಇನ್ನು ಹಂಗೆ ಮಾತಾಡೋ, ಅದೇ ಸ್ಲ್ಯಾಂಗ್ ಅಲ್ಲಿ ಹೇಳು ದೊಡ್ಡಣ್ಣವ್ರಿಗೆ, ಇದು ತುಂಬಾ ಒಳ್ಳೆ ಕಾಮಿಡಿ ಬರುತ್ತೆ ಅಂತ ಹೇಳಿದ್ರು. ರಾಜನ ಒಂದು ಇದನ್ನ ನಾನು ಮಾಡ್ಕೊಂಡೆ ವಾಯ್ಸು. ಮತ್ತೆ ಅಣ್ಣ, ನಿಮ್ದಾದ ಛಾಪು ಮೂಡಿಸಿದ್ರಿ ನೀವು ಕಾಮಿಡಿನಲ್ಲೇ. ನಮ್ ಸಾಧು ಕೋಕಿಲ್ ಸರ್ದೆ ಒಂಥರ, ದೊಡ್ಡಣ್ಣ ಅವ್ರದೇನೆ ಒಂದ್ ಲೈನು. ನಿಮ್ದಾದ್ರೆ ನಿಮ್ದು ಕಾಮಿಡಿನೇ ಬೇರೆ ತರನೇ ಹೋಗ್ತಾ ಇತ್ತು. ಯಾಕೆ ನೀವು? ನನಗೂ ಬಹಳ ಜನ ಹೇಳ್ತಾರೆ, ನಮ್ ಸ್ನೇಹಿತರು, ನಮ್ ಗಂಗಾಧರ್ ಹೇಳ್ತಾರೆ, ನಮ್ ಯೋಗರಾಜ್ ಭಟ್ರು ಹೇಳ್ತಾರೆ, ನಿಮ್ ಮೊದ್ಲಿಂದ ಈ ಕಾಮಿಡಿ ಲೈನಲ್ಲೇ ಬಂದಿರಿ, ಇವತ್ತು ದೊಡ್ಡ ಕಾಮಿಡಿ ಆರ್ಟಿಸ್ಟ್ ಆಗ್ತಿದೆ ಅಂತ. ಆದ್ರೆ ನಮ್ದು ಬಿಸ್ನೆಸ್ ಇದೆ ಒಂದು. ನಾನು APMC ಮಂಡಿ ಮರ್ಚೆಂಟ್, ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ, ಶುಂಠಿ, ಅದು ನನಗೆ ಕಾಯಕ. ಅದು ಮಾಡ್ಲೇಬೇಕು ಜೀವನಕ್ಕೆ. ಸಿನಿಮಾ 3 ತಿಂಗಳು ಇರ್ತದೆ, ಆಮೇಲೆ 6 ತಿಂಗಳು ಇರಲ್ಲ. ಸಿನಿಮಾನು ಮಾಡ್ಬೇಕು, ಅದ್ರ ಜೊತೆಲಿ ಅದನ್ನು ಉಳಿಸ್ಬೇಕು ಜೀವನಕ್ಕೆ ಅಂತೇಳಿ ನಾನು ಎಲ್ಲೂ ಹೋಗಲ್ಲ. ಈಗ ಮೊನ್ನೆ ನಮ್ಮ ಯೋಗರಾಜ್ ಭಟ್ರೆ ಹೇಳಿದ್ರು, ನೀವು ಒಳ್ಳೆ ಕಾಮಿಡಿ ಆರ್ಟಿಸ್ಟ್, ಒಳ್ಳೆ ಇದಿದೆ, ನಿಮ್ ಹತ್ರ ತೆಗಿಯೋರು ಯಾರು ಇಲ್ಲ, ನಿಮ್ಮಲ್ಲಿರೋ ಒಂದು ಇದನ್ನ ಕಲೆನ ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಮುಂದಕ್ಕೆ ನೋಡೋಣ, ಏನಾದ್ರು ಒಂದು ಒಳ್ಳೆ ಪಾತ್ರಗಳು ಸಿಕ್ಕಿದ್ರೆ ಖಂಡಿತ ನಾನು ಮಾಡಿ ಯಶಸ್ವಿ ಆಗ್ತೀನಿ ಅಂತ ಹೇಳಿ. ಅಲ್ಲ, ಸೆಂಟ್ರಲ್ ಇಷ್ಟು ಗ್ಯಾಪ್ ಎಂದು ಕೊಟ್ರಿ ಅಂತ? ಗ್ಯಾಪ್ ಅಂದ್ರೆ ಎಲ್ಲಿ ಕರೋನಾ ಬಂತು, ಸಿನಿಮಾ ಇದಾಗೋಯ್ತು, ಸಿನಿಮಾ ಥಿಯೇಟರ್ಗಳಲ್ಲಿ ಜನ ನೋಡೋರಿಲ್ಲ, ಮತ್ತೆ ಯಾವ ಸಿನಿಮಾ ಸಕ್ಸಸ್ ಆಗ್ಲಿಲ್ಲ. ಅದರಿಂದ ನಾವು ಸಿನಿಮಾ ತೆಗಿಲಿಕ್ಕೆ ಎಲ್ಲೂ ಹೋಗ್ಲಿಲ್ಲ. ಮುಂಗಾರು ಮಳೆ 2 ಅಂತ ಮಾಡಿದ್ವು. ಅದು ಅಲ್ಲಿಗೆ ಸೊರೈತ್ ನಮ್ ಗಂಗಾಧರ್ಗೆ. ಆಮೇಲೆ ನಮ್ ಯೋಗರಾಜ್ ಭಟ್ರು ಒಂದು ಮನದ ಕಡಲು ಕತೆ ಹೇಳಿದಾಗ, ನಮ್ಮ ಕೃಷ್ಣಪ್ಪ ಅವರು, ಗಂಗಾಧರ್, ನಾವು ಎಲ್ಲ ಕತೆ ಕೇಳಿ ಒಂದು ಅದ್ಭುತವಾದ ಪ್ರೇಮ ಕಥೆ ಇದೆ. ಇವಾಗೆಲ್ಲ ಬರೀ ಆಕ್ಷನ್ ಅಂತ ಇಂಥ ಸಿನಿಮಾಗಳು ಬರ್ತಾ ಇದೆ, ಅದೊಂದು ಡಿಫ್ರೆಂಟ್ ಆಗಿ ಒಂದು ಪ್ರೇಮ ಕಥೆ ಕೊಡೋಣ ಅಂತೇಳಿ ನಾವೆಲ್ಲ ನಿರ್ಧಾರ ಮಾಡಿ ಎಲ್ಲ ಒಂದು ಕುಟುಂಬದ ಸದಸ್ಯರಾಗಿ ಒಂದು ಸಿನಿಮಾ ಮುಗಿಸಿದೀವಿ. ಇದನ್ನು ಯಶಸ್ವಿ ಆಗ್ಬೇಕು. ನಮ್ಮ ಯೋಗರಾಜ್ ಭಟ್ರಿಗೆ, ಕೃಷ್ಣಪ್ಪ ಅವ್ರಿಗೆ, ಗಂಗಾಧರ್ಗೆ, ಎಲ್ಲ ನಮ್ಮಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗಿ ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತ ಎಲ್ಲರ ಆಸೆ. ಇನ್ನು ತಂದೆ ತಾಯಿ ಏನಾದ್ರು? ಇಲ್ಲ, ನಮ್ ತಂದೆ ಎಕ್ಸ್ಪರ್ಟ್ ಆಗಿದ್ದಾರೆ, ನಮ್ ತಾಯಿ ಏಜ್ ಆಗಿದೆ, 82 ಇಯರ್ಸ್. ಅವರು ಇಲ್ಲೇ ಇರ್ತಾರೆ. ನಮ್ದೇನ್ ಹಳ್ಳಿಲಿ ಜಮೀನ್ ಏನಿಲ್ಲ. ನಮ್ ದೊಡ್ಡಪ್ಪ, ನಮ್ ಫ್ಯಾಮಿಲಿ ಎಲ್ಲ ಇದ್ದಾರೆ. ಊರ್ ಕಡೆ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಅಲ್ಲೂ ನಮ್ ದೊಡ್ಡಪ್ಪನ ಮಕ್ಳು, ನಮ್ಮ ಅತ್ತೆ ಮಕ್ಳು, ನಮ್ ಫ್ಯಾಮಿಲಿನೇ ಇದ್ದಾರೆ. ಚಿಕ್ಕಮಗಳೂರು ಇದ್ದ ಗ್ರಾಮ. ಏನಾದ್ರು ಫಂಕ್ಷನ್ಸ್ ಅವು ಇವು ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಯಾಕಂದ್ರೆ ಹುಟ್ಟೂರು ಮರೆಯೋದು ಬರೋದು ಮಾಡ್ತಾ ಇರ್ತೀನಿ ಅಂತ. ಅದೇ, ಇವಾಗ ಸಿನಿಮಾ ಬಿಟ್ರೆ ಮಂಡಿ ಬಿಟ್ರೆ ಅಷ್ಟೇ. ಈಗ ಇನ್ನ ಮುಂದಕ್ಕೆ ಹೇಗೆ ಅಂತ? ಮನದ ಕಡಲು ಇದರಲ್ಲಿ ತಾವೇನು ಪಾತ್ರ ಮಾಡಿದಿರಾ? ಈ ಮನದ ಕಡಲಲ್ಲಿ ಒಂದು ದೋಣಿಯನ್ನ ಓಡಿಸುವಂತ ಪಾತ್ರ, ಅಂಬಿಗನ್ ಪಾತ್ರ ಮಾಡಿದ್ವಿ. ಅದೊಂದು ಸಣ್ಣ ಪಾತ್ರನೇ. ಅದು ಮುರೋಡ ಜಂಜೀರ ಅಂತ, ಮಹಾರಾಷ್ಟ್ರದಿಂದ 150 ಕಿಲೋಮೀಟರ್. ಬಹಳ ಅದ್ಭುತವಾದ ಒಂದು ಲೊಕೇಶನ್. ರಾಜ 400 ವರ್ಷಗಳ ಹಿಂದೆ ಒಂದು ಕೋಟೆ ಕಟ್ಟಿದ್ದಾನೆ. ತುಂಬಾ ಅದ್ಭುತವಾದ ಕೋಟೆ ಅದು.
ಸಮುದ್ರದಲ್ಲಿ ನಾವು ಹೋಗ್ಬೇಕು, ಮಧ್ಯದಲ್ಲಿ ಕಟ್ಟಿರೋ ಕೋಟೆ ಅದು. ಬೋಟಲ್ಲಿ ಹೋಗ್ಬೇಕು, ಅಲ್ಲಿ ಇಳಿಬೇಕು. ಅದೊಂದು ಇಳಿಯೋದು ಹತ್ತೋದು ಒಂದೇ ಒಂದು ಸಾಹಸ ಅದು. ಆ ಕೋಟೆ ಬೋಟಿಂದ ಇಳಿಯೋದು ಹತ್ತೋದು ಒಂದು ಸಾಹಸ. ತುಂಬಾ ಅದ್ಭುತವಾದ ಲೊಕೇಶನ್ ಅಲ್ಲಿ ಒಂದು ಪಾತ್ರನ ಕೊಟ್ಟಿದ್ದಾರೆ ನಿರ್ದೇಶಕರು, ನಮ್ಮ ಯೋಗರಾಜ್ ಅವರು. ಅದನ್ನ ಯಶಸ್ವಿಯಾಗಿ ಮಾಡಿದೀನಿ. ಅದ್ರಲ್ಲೇನೋ ಒಂದು ಗುರ್ಸೋ ಕೆಲಸನ ಮಾಡಿದೀನಿ. ಅದು ಒಂದು ಚಿಕ್ಕ ವಯಸ್ಸಲ್ಲೇ ಪುನೀತ್ ರಾಜ್ಕುಮಾರ್ ಅವರು ಆ ನಿಧನರಾಗಿದ್ದು ನನಗೆ ಅಂತಲ್ಲ, ಇಡೀ ನಮ್ಮ ಜಗತ್ತಲ್ಲಿ ಯಾರ್ಯಾರು ಕನ್ನಡಿಗರಿದ್ರು ಅವ್ರಿಗೆಲ್ರಿಗೂ ಆ ದುಃಖ ಇದ್ದೇ ಇರ್ತದೆ. ಅವ್ರು ಯಾವಾಗ್ಲೂ ನಗುಮುಖದ ನಾಯಕರು. ಅವರು ನಮ್ಮ ಚಿತ್ರರಂಗಕ್ಕೆ ಭಾರಿ ಕೊಡುಗೆ ಕೊಟ್ಟಿದ್ರು. ಆದ್ರೆ ತುಂಬಾನೇ ನಷ್ಟನೂ ಆಗೋಯ್ತು ನಮ್ಗೆ. ನಾವು ಮತ್ತೆ ಹುಟ್ಟಿ ಬರಬೇಕು ಅಂತ ನಾನು ಆಶಿಸ್ತೀನಿ. ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ಕನ್ನಡ ಸಿನಿಮಾ ರಂಗದಲ್ಲಿ ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ಅವರ ಹಳೆಯ ಕಾಲದಲ್ಲಿ ಒಂದು ನಾಯಕರಾಗಿ ಇವತ್ತು ಈ ಮಟ್ಟಕ್ಕೆ ಕನ್ನಡ ಚಿತ್ರರಂಗ ಇದೆ ಅಂದ್ರೆ ಅವರೇ ಕಾರಣ. ಇಲ್ಲಾಂದ್ರೆ ನಮ್ದು ಮರಾಠಿ ಭೋಜ್ಪುರಿ ತರ. ಆಮೇಲೆ ನಮ್ಮ ಸಿನಿಮಾದ ನಾಯಕ ಆದ ಸುಮುಖ್ ಅವ್ರಿಗೆ, ನಾಯಕಿಯರಾದ ಅಂಜಲಿ ಅವ್ರಿಗೆ, ಆಶಿಕಾ ಅವ್ರಿಗೆ, ರಾಶಿಕಾ ಅವ್ರಿಗೆ ಅವರೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ. ಮನದ ಕಡಲು ಸಿನಿಮಾ ಮನದ ಕಡಲು ಯಶಸ್ವಿ ಆಗ್ಬೇಕು. ಅದನ್ನ ಎಲ್ಲ ಒಂದು ಯಶಸ್ಸನ್ನ ನಿಮ್ ಜೊತೆಲಿ ನಾವು ಹಂಚ್ಕೋಬೇಕು. ನೀವು ಬರ್ಬೇಕು ಆ ಕಾರ್ಯಕ್ರಮಕ್ಕೆ.